ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೈಲರ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಜೈಲರ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಜೈಲರ್ ಮೂವಿಯಲ್ಲಿ ರಜನಿಕಾಂತ್ ಅವರು ಈ ಮೂವಿಯಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಮತ್ತು ಶಿವರಾಜ್ ಕುಮಾರ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಮೆನ್ಯಾ ಉಮೆನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ವಿನಾಯಕನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ತಮನ್ನಾ ಭಟ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಜೈಲರ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 15 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 42.5 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಜೈಲರ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಾಕತ್ತಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಜೈಲರ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತಾರೆ ಮೇನಾಗಿ ತಮಿಳಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಮಲಯಾಳಂನಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಜೈಲರ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂದರೆ ಈ ಜೈಲರ್ ಮೂವಿಯಲ್ಲಿ ಅಂದರೆ ರಜನಿಕಾಂತ್ ಅವರ ಮಗ ಏನು ಮಾಡ್ತಿರ್ತಾನೆ ಅಂದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ವರ್ಕನ್ನು ಕೂಡ ಮಾಡ್ತಾಯಿರ್ತಾನೆ. ಮತ್ತು ಏನು ಮಾಡ್ತಿರ್ತಾರೆ, ರಜನಿಕಾಂತ್ ಅವ್ರಿಗೆ ಸುಮಾರು ಒಂದು ರಿಟೈರ್ಮೆಂಟ್ ಆಗೋವಂಥ ಏಜ್ ಬಂದಿರುತ್ತೆ. ಅವರು ಕೂಡ ಪೊಲೀಸಲ್ಲಿ ವರ್ಕನ್ನು ಮಾಡ್ತಾಯಿರ್ತಾರೆ. ಅದೇ ಸಮಯದಲ್ಲಿ ಅವರ ಮಗನೂ ಕೂಡ ಕಿಡ್ನ್ಯಾಪನ್ನು ಕೂಡ ಆಗೋಗ್ತಾರೆ. ಆ ಕಿಡ್ನ್ಯಾಪನ್ನು ಆದಾಗ ಏನು ಮಾಡ್ತಾರೆ, ಅವರ ಫ್ಯಾಮಿಲಿಯಲ್ಲಾಗಿರ್ಬೋದು ಮತ್ತು ಅವರಲ್ಲಾಗಿರ್ಬೋದು ಅವರ ಮಗನನ್ನು ಹೆಂಗಾದರೂ ಮಾಡಿ ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಎಲ್ಲಿ ಹೋಗಿದ್ದಾನೆ ನನ್ನ ಮಗ ಅಂತ ಕೂಡ ಆ ರಜನಿಕಾಂತ್ ಅವರು ಸರ್ಚಿಂಗನ್ನು ಕೂಡ ಮಾಡ್ತಾಯಿರ್ತಾರೆ ಗೈಸ್. ಅವಾಗೇನಾಗುತ್ತೆ ಸರಿ ಅಂತ ಕೂಡ ಅಲ್ಲಿ ಸುತ್ತಮುತ್ತ ಎಲ್ಲರೂ ಸ್ಟೇಷನ್ಗಳಿಗೂ ಕೂಡ ಕಂಪ್ಲೇಂಟನ್ನು ಕೊಡ್ತಾರೆ. ಅಲ್ಲಿ ಕೂಡ ಹೋಗ್ತಾರೆ. ಅಲ್ಲೇನಾಗುತ್ತೆ, ಅಲ್ಲಿ ವಿಲನ್ ಕೂಡ ಎಂಟ್ರಿ ಕೊಡ್ತಾನೆ. ವಿಲನ್ ಕೂಡ ಎಂಟ್ರಿ ಕೊಟ್ಬಿಟ್ಟು ಏನು ಮಾಡ್ತಾನೆ ಅಂತಾರೆ, ಅಲ್ಲಿ ಒಂದು ಕಿರೀಟ ಇದೆ, ಆ ಕಿರೀಟನ ನನಗೆ ತಂದು ಕೊಟ್ಟರೆ ನಿನ್ನ ಮಗವನ್ನು ಕೂಡ ನಾನು ಜೈಲಿಂದ ಕೂಡ ರಿಲೀಸ್ ಮಾಡ್ತೀನಿ ಅಂತ ಕೂಡ ಹೇಳ್ತಾನೆ ಗೈಸ್. ಮತ್ತೆ ಏನು ಮಾಡ್ತಾನೆ, ಅಲ್ಲಿ ರಜನಿಕಾಂತ್ ಅವರ ಮಗ ರಜನಿಕಾಂತ್ ಅವರಿಗೆ ಕೂಡ ಮೋಸವನ್ನು ಕೂಡ ಮಾಡ್ತಾನೆ. ಮತ್ತು ಈ ಜೈಲರ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಈ ಜೈಲರ್ ಮೂವಿಯಲ್ಲಿ ರಜನಿಕಾಂತ್ ಅವರಾಗಿರ್ಬೋದು ಮತ್ತು ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಸಖತ್ತಾಗಿ ನಟಿಸಿದ್ದಾರೆ. ಅಂದರೆ ಈ ಜೈಲರ್ ಮೂವಿಯಲ್ಲಿ ರಜನಿಕಾಂತ್ ಅವರು ಒಂದು ಪೊಲೀಸಲ್ಲಿ ನಿರ್ವಹಿಸ್ತಾ ಇರ್ತಾರೆ ಮತ್ತು ಅವ್ರಿಗೆ ಒಂದು ಪೊಲೀಸ್ ಕೆಲಸನೂ ಕೂಡ ಇರುತ್ತೆ. ಮತ್ತು ಅವರ ಮಗನೂ ಕೂಡ ಈ ಮೂವಿಯಲ್ಲಿ ಪೊಲೀಸ್ ಕೆಲಸ ಆಗಿದ್ದಾಗ ಏನಾಗ್ತಾರೆ ಅಂತಾರೆ, ಅಲ್ಲಿ ರೌಡಿಗಳ ಜೊತೆ ಕೂಡ ಸೇರಿಕೊಂಡು ಅವರ ಮಗನೂ ಕೂಡ ತನ್ನ ಅಪ್ಪನಿಗೆ ಕೂಡ ಮೋಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಮೋಸ ಮಾಡೋ ಸಮಯದಲ್ಲಿ ಏನು ಮಾಡ್ತಾರೆ, ರಜನಿಕಾಂತ್ ಅವರು ನೋಡ್ತಾರೆ ಮತ್ತು ಅವರ ಫ್ಯಾಮಿಲಿಗೂ ಹೇಳ್ದೆ ತನ್ನ ಮಗನನ್ನು ಕೂಡ ಸಾಯಿಸ್ಬಿಡ್ತಾರೆ ಗೈಸ್. ಆ ಸಾಯಿಸ್ಬಿಟ್ಟಾಗ ಏನು ಮಾಡ್ತಾರೆ, ಅಲ್ಲಿ ರೌಡಿಗಳು ಕೂಡ ರಜನಿಕಾಂತ್ ಅವರ ಫ್ಯಾಮಿಲಿಗಳಿಗೆ ಹೋಗಿ ಅಟ್ಯಾಕನ್ನು ಮಾಡ್ತಾಯಿರ್ತಾರೆ. ಅವಾಗೇನಾಗುತ್ತೆ ಅಂತಾರೆ, ತಿರ್ಗಾ ಕೂಡ ಅಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಆ ಶಿವರಾಜ್ ಕುಮಾರ್ ಅವರು ಎಂಟ್ರಿಯನ್ನು ಕೊಟ್ಟಾಗ ಏನಾಗುತ್ತೆ ಸರಿ ಅಂತ ಕೂಡ ಅಲ್ಲಿ ಫೈಟಿಂಗಲ್ಲೂ ಆಗುತ್ತೆ. ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ರಜನಿಕಾಂತ್ ಅವರು ಒಂದು ಫ್ರೆಂಡಾಗಿ ಇರ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಈ ರಜನಿಕಾಂತ್ ಅವರು ಈ ಮೂವಿಯಲ್ಲಿ ಸಖತ್ತಾಗಿ ನಟಿಸಿದ್ದಾರೆ. ಮತ್ತು ಈ ಜೈಲರ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಅನಿರುದ್ಧ್ ಅವರು ತನ್ನದೇ ಆದ ಒಂದು ಮ್ಯೂಸಿಕನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಜೈಲರ್ ಮೂವಿಯಲ್ಲಿ ಆ್ಯಕ್ಟರ್ಸ್ಗಳಾಗಿರ್ಬೋದು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಿರ್ಮಾಪಕ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಹೊಂದಿದೆ. ಮತ್ತು ಈ ಮೂವಿಯು ಕನ್ನಡದಲ್ಲಿ ಕೂಡ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು ಮತ್ತು ತಮಿಳಿನಲ್ಲಿ ಕೂಡ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಿ ಆಗಿರ್ಬೋದು ಮತ್ತು ಹಲವಾರು ಪ್ಲಾಟ್ಫಾರ್ಮ್ಗಳಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಜೈಲರ್ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಜೈಲರ್ ಮೂವಿಯಲ್ಲಿ
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ, ಮತ್ತು ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು, ಮತ್ತು ಡೈಲಾಗ್ಗಳು ಕೂಡ ಸಖತ್ತಾಗಿದೆ. ಮತ್ತು ಈ ಮೂವಿಯಲ್ಲಿ ರಜನಿಕಾಂತ್ ಅವರು ಒಂದು ಮಾಸಾಗಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.